ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮ ಧೇನವೇ. ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೇ ತಿಂಗಳ ಮಾಸ ಭವಿಷ್ಯ, ಮೀನರಾಶಿಯ ತಿಂಗಳ ಭವಿಷ್ಯ ಅಥವಾ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ನೋಡುವ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರನ್ನು ಮಾಡಿ. ಇವತ್ತಿನ ಮೀನರಾಶಿಯ ವೃತ್ತಿ ಜೀವನದ ಬಗ್ಗೆ ನೋಡೋದಾದರೆ, ನೀವು ಬರಹಗಾರರು ಅಥವಾ ಕಾವ್ಯಗಾರರಾಗಿದ್ದರೆ ಈ ತಿಂಗಳು ಅದ್ಭುತವಾಗಿರ್ತದೆ. ನಿಮಗೆ ಕಲ್ಪನೆಗಳು ವಾಸ್ತವ ರೂಪಕ್ಕೆ ತಿರುಗ್ತವೆ ಹಾಗೂ ನೀವು ಮಾಡುವಂಥ ಕೆಲಸದ ಕ್ಷೇತ್ರಗಳಲ್ಲಾಗಿರುವಂಥದ್ದು, ಸ್ಥಳಗಳಲ್ಲಾಗಿರುವಂಥದ್ದು ನಿಮ್ಮ ಅತಿಯಾದ ಪ್ರಾಮಾಣಿಕತೆ ನಿಮಗೆ ಬೆಲೆ ಕೊಡ್ತದೆ. ಕೆಲವೊಂದು ಸಮಯಗಳಲ್ಲಿ ಏಕಾಗ್ರತೆ ಪ್ರಜ್ಞೆ ನಿಮಗೆ ಕಾಡ್ಬೋದು. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದರೆ, ಆನ್ಲೈನ್ ಕ್ಷೇತ್ರದಲ್ಲಿ ವ್ಯವಹಾರ ಮಾಡೋರಿಗೆ ತುಂಬ ಸುವರ್ಣ ಅವಕಾಶ ಅನ್ನುವಂಥದ್ದು ಹೇಳ್ಬೋದು. ಈ ತಿಂಗಳು ಹೊಸ ಉದ್ಯಮೆ ಹೊಸ ಹೂಡಿಕೆಯನ್ನು ಮಾಡುವಂಥದ್ದವರಿಗೆ ಮೇ ತಿಂಗಳು ಒಂದು ಉತ್ತಮ ದಿನ. ಪಾರ್ಟ್ನರ್ಶಿಪ್ ವ್ಯವಹಾರ ಸಂಬಂಧ ಸುಧಾರಣೆ ಆಗುತ್ತೆ. ಹೊಸ ವ್ಯವಹಾರಗಳ ಮಾತುಗಳು ಕೂಡ ಯಶಸ್ಸಾಗ್ತದೆ. ಇನ್ನು ಹಣಕಾಸಿನ ಸ್ಥಿತಿಗತಿ ಬಗ್ಗೆ ನೋಡೋದಾದರೆ, ನಿಮ್ಮ ಆದಾಯದ ಮೂಲಗಳು ಅತಿ ಹೆಚ್ಚಾಗ್ತದೆ. ಹಳೆ ಹೂಡಿಕೆಗಳಿಂದ ಕೂಡ ನಿಮಗೆ ಹಣ ಬರುವಂಥದ್ದಾಗ್ತದೆ. ಮನೆಯಲ್ಲಿ ಮಂಗಲ ಕಾರ್ಯ ಅಂದರೆ ಶುಭ ಕಾರ್ಯಕ್ರಮ ನಡೆಯುವಂಥದ್ದು ಲಕ್ಷಣ ಇದೆ. ಇದರಿಂದ ದುಂದು ವೆಚ್ಚಗಳು ಮನೆಗೋಸ್ಕರ ಖರ್ಚು ಮಾಡುವಂಥದ್ದು ಬರ್ತದೆ. ಅತಿಯಾದ ಉದಾರತೆಯಿಂದ ಆಗುವಂಥದ್ದು ಮಾನವೀಯತೆ ದೃಷ್ಟಿಯಿಂದ ಕೂಡ ಹಣಕಾಸಿನ ವ್ಯವಹಾರಗಳು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ನಿಮ್ಮ ಪ್ರೀತಿ ಹಾಗೂ ಕುಟುಂಬದ ವಿಷಯ ಬಗ್ಗೆ ನೋಡೋದಾದರೆ, ಮನೆಯಲ್ಲಿ ನೆಮ್ಮದಿಯ ವಾತಾವರಣ ನಿಮಗಿರ್ತದೆ. ಸಂಬಂಧ ಜೊತೆ ಯಾತ್ರಾ ಸ್ಥಳಗಳಿಗೆ ನೀವು ಭೇಟಿ ಕೊಡ್ತೀರಾ ಹಾಗೂ ಹಿರಿಯರ ಆಶೀರ್ವಾದ ಮತ್ತು ದೈವಗಳ ಕೃಪೆ ನಿಮ್ಮ ಮೇಲೆ ಇರ್ತದೆ. ಇನ್ನು ನಿಮ್ಮ ಪ್ರೀತಿಯ ವಿಚಾರ ಬಗ್ಗೆ ನೋಡೋದಾದರೆ, ಪ್ರೇಮ ವಿವಾಹಕ್ಕೆ ಸಂಬಂಧಿಸಿದ ಮಾತುಕತೆಗಳು ಹಿರಿಯರ ಸಮ್ಮತದೊಂದಿಗೆ ಮುಗಿಯುತ್ತದೆ. ಕುಟುಂಬದಲ್ಲಿ ಇದ್ದಂತಹ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯ ದೂರವಾಗ್ತದೆ. ಇನ್ನು ನಿಮ್ಮ ಆರೋಗ್ಯ ವಿಚಾರ ಬಗ್ಗೆ ನೋಡೋದಾದರೆ, ಅತಿಯಾದ ಆಲೋಚನೆಗಳಿಂದ ಮಾನಸಿಕವಾಗಿ ಖಿನ್ನತೆಗೊಳಗಾಗಿ ನಿದ್ರಾಹೀನತೆ ನಿಮಗೆ ಕಾಡಬಹುದು. ಪ್ರತಿದಿನ ಧ್ಯಾನ, ಪ್ರಾಣಾಯಾಮ ಹಾಗೂ ದೇಹದಾಡನೆ ಮಾಡುವಂಥದ್ದು ತುಂಬ ಒಳ್ಳೆಯದು. ತಂಪು ಪಾನೀಯ ಕಡೆಗೆ ಸ್ವಲ್ಪ ಗಮನ ಕೊಡಿ. ಅಂದರೆ ಮಜ್ಜಿಗೆ ಆಗಿರುವಂಥದ್ದು, ಮೊಸರು ಆಗಿರುವಂಥದ್ದು ಸೇವನೆ ಮಾಡುವಂಥದ್ದು ಉತ್ತಮ. ನಿಮ್ಮ ಆರಾಧ್ಯ ದೈವ ಈ ರಾಶಿಯವರಿಗೆ ಮಹಾವಿಷ್ಣು ಹಾಗೂ ನಿಮ್ಮ ಅದೃಷ್ಟ ಬಣ್ಣ ಹಳದಿ ಬಣ್ಣ ಆಗಿರ್ತದೆ. ಪ್ರತಿ ಗುರುವಾರದಂದು ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡೋದು ತುಂಬ ಒಳ್ಳೆಯದು. ಒಟ್ಟಾರೆ ಈ ಮೀನರಾಶಿಯವರಿಗೆ ಈ ತಿಂಗಳು ದೇವರ ಮೇಲಿರುವಂತಹ ಭಕ್ತಿ ಮತ್ತು ಈ ಕಠಿಣ ಪರಿಶ್ರಮ ನಿಮಗೆ ಅತ್ಯಂತ ಒಳ್ಳೆಯ ಪ್ರತಿಫಲ ಸಿಗ್ತದೆ. ಇದಾಗಿತ್ತು ಮೀನರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ಕೂಡ, ನೊಂದಿದ್ದರೂ ಕೂಡ ಈ ನಂಬರಿಗೆ ಒಂದು ಬಾರಿ ಕರೆ ಮಾಡಿ ಅಥವಾ ನೇರವಾಗಿ ನಮ್ಮನ್ನು ಬಂದು ಕಾಣೆಯಾಗಿ. ಧನ್ಯವಾದಗಳು.